ಆ ಜಾಗ ಅವ್ರದ್ದು ಅಂತ ಆದ್ರೆ ಯಾವುದೇ ಸರ್ಕಾರಿ ರೀತಿಯಲ್ಲಿ ಕೋರ್ಟ್ನಲ್ಲಿ ಬಂದರೂ ಕೂಡ ಅದನ್ನ ಮಾಡಬೇಕಾಗಿತ್ತು. ರಾತ್ರೋರಾತ್ರಿ ಆ ರೀತಿ ಕ್ರಮವನ್ನು ತೆಗೆದುಕೊಂಡಿರ್ತಾರೆ ಅವರು. ಅದ್ರ ಮಾಹಿತಿ ಕೊಡದೆ ಅನ್ನುವಂಥದ್ದು ಗಮನಕ್ಕೆ ಬಂದಿರುವಂಥದ್ದು. ಅಭಿಮಾನಿಗಳನ್ನ ಪ್ರಶ್ನೆ ಮಾಡಕ್ಕೆ ಹೋದಾಗ ಕೂಡ ಅವ್ರನ್ನ ಕರೆಸಿ ವಿಚಾರಣೆಯನ್ನ ಮಾಡೋ ಕೆಲಸ ಪೊಲೀಸರು ಮಾಡಿದ್ರು. ಆ ಬಗ್ಗೆ ಏನಾದರೂ ನೀವು ಕ್ರಮ ತಗೊಂಡ್ರೆ, ಕಾನೂನು ಕ್ರಮ ಆ ರೀತಿ ಮಾಡಿರೋದು ಕಾನೂನಾತ್ಮಕವಾಗಿ ರಾತ್ರಿ ಮಾಡೋ ಹಾಗಿಲ್ಲ ಅಂತ? ಇಲ್ಲ, ಅವರು ಹೇಳ್ತಿರುವಂಥದ್ದು ಕೋರ್ಟ್ ಆರ್ಡರ್ ಪ್ರಕಾರ DC ಅವರಿಗೆ ನಾವು ಮನವಿ ಕೊಟ್ಟು DC ಇಂದಾನೇ ಪರ್ಮಿಷನ್ ತಗೊಂಡು ಪೊಲೀಸರನ್ನ ನಿಯೋಜನೆ ಮಾಡ್ಕೊಂಡು ಮಾಡಿದ್ದೀವಿ ಅಂತ ಹೇಳಿ ಒಂದು ಅಫಿಡವಿಟ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ ಎಲ್ರಿಗೂ ಹೇಳಿದ್ದಾರೆ ಕೂಡ, ಅಲ್ಲಿ ಹೋದಂಥ ಎಲ್ರಿಗೂ ಕೂಡ. ಸೊ ನಮ್ಮ ಪ್ರಶ್ನೆ ಇರುವಂತಹದ್ದು, ಅಟ್ಲೀಸ್ಟ್ ಹೀಗೆ ಆರ್ಡರ್ ಬಂದ ಮೊದಲನೇದಾಗಿ ಇವರು ಫಸ್ಟ್ ಆ ಆರ್ಡರ್ನ ಇವರು ಕೋರ್ಟ್ಗೆ ಹೋಗಿದಾರಲ್ಲ, ಅಲ್ಲೊಂದು ಅನಧಿಕೃತ ಕಟ್ಟಡ ಇದೆ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. They have not mentioned it's a memorial of Dr. Vishnuvardhan. Instead of that, they have mentioned it's a illegal construction. We want to demolish that and give the permission. So ಈಗ ಹೇಳಿರೋದ್ರಿಂದ ಕೋರ್ಟ್ ಅದನ್ನು ಪರಿಗಣನೆ ಮಾಡಿಕೊಂಡು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅನ್ನ ರಿಮೂವ್ ಮಾಡಕ್ಕೆ ಹೇಳಿದೆ. ಮೊದಲನೇದಾಗ ಅವ್ರು ಹೋಗಿದ್ದಾರೆ ಅಂತಂದ್ರೆ ಅವ್ರು ತೋರ್ತಾನೆ. ಅದು ಕೋರ್ಟ್ಗೆ ಆ ಅರ್ಜಿ ಬರೆಯುವಾಗ ಅವರು ಅದನ್ನು ಮರೆಮಾಚಿದ್ದಾರೆ ಅಂತಂದ್ರೆ ಅವ್ರಿಗೆ ತಪ್ಪು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಳ್ತಾನೆ. ಮತ್ತೆ ಅವ್ರು ಕೋರ್ಟ್ಗೆ ಹೋದಾಗ್ಲೇ ನಾವು ಈ ತರ ಹೋಗ್ತಾ ಇದ್ದೀವಿ ಅನ್ನೋಂತಂದು ಹೇಳ್ಬೋದಾಗಿತ್ತು. ಅವ್ರೇನೋ ಅಷ್ಟು ಸತ್ಯ ಹರಿಶ್ಚಂದ್ರರಾಗಿದ್ರು. ಈಗ ಬಂದ್ಬಿಟ್ಟು ನಾವು ಅವ್ರಿಗೆ ಹೇಳಿದ್ವಿ, ಇವ್ರಿಗೆ ಹೇಳಿದ್ವಿ, ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಅಲ್ಲಲ್ಲ. ನೀವು ಯಾಕೆ ಹೋದ್ರಿ ಫಸ್ಟ್ ಡೆಮಾಲಿಷ್ ಮಾಡುವಂಥದ್ದು ಮನಸ್ಸು ಯಾಕೆ ಬಂತು ನಿಮಗೆ ಫಸ್ಟ್? ಅದು ರಾತ್ರೋರಾತ್ರಿ ತೆರವುಗೊಳ್ದು ಹಗಲಲ್ಲಿ ತೆರವುಗೊಳಿಸಿದ್ರೆ ಸಾವಿರಾರು ಜನ ಬರ್ತಿದ್ರು, ದೊಡ್ಡ ಗಲಾಟೆ ಆಗ್ತಿತ್ತು. ಕೋರ್ಟ್ ಆರ್ಡರ್ ಹೇಗೇನಷ್ಟ ಯಾರು ಮಾತಾಡ್ತಾ ಇರಲಿಲ್ಲ, ಅದೇ ಆಗ್ತಿತ್ತು. ಬಟ್ ಗಲಾಟೆಗಳು ಸ್ವಲ್ಪ ಜೋರಾಗ್ತಿತ್ತು. ಆದ್ರೆ ನೀವು ಹೋಗಿದ್ದು ಯಾಕೆ ಕೋರ್ಟ್ಗೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ನೀವು ಹೋಗಿದ್ದೀರಿ ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ಸ್ವಾರ್ಥ ಇದೆ, ನಿಮ್ಮ ಮನಸ್ಸಲ್ಲಿ ವಾಣಿಜ್ಯಾತ್ಮಕ ಉದ್ದೇಶಗಳಿದ್ದಾವೆ, ನಿಮ್ಮ ಮನಸ್ಸಲ್ಲಿ ಸಾಧಕರ ಬಗ್ಗೆ ಗೌರವ ಇಲ್ಲ. ಇದು ನಾವು ಬಂದಿರುವಂತಹ ತೀರ್ಮಾನ. ನಾವು ಇಂತಹ ತೀರ್ಮಾನಕ್ಕೆ ಬಂದಿದ್ದೀವಿ ಸರ್. ಅಭಿಮಾನಿ ಸಂಘದ ರಿಲೇಟೆಡ್ ಅಧ್ಯಕ್ಷರು ಯಾರಿದ್ದಾರೆ, ನಿಮ್ಮ ಇದ್ದಿಗೆ ಒಂದಿಬ್ರು ಅಭಿಮಾನಿಗಳಿಗೆ ಹೋಗಿದೆ ಕೋರ್ಟ್ ನೋಟಿಸು, ಡಿಸೆಂಬರ್ ತಿಂಗಳಲ್ಲೇ ಹೋಗಿದೆ ಅಂತ ಒಬ್ರು ಅಭಿಮಾನಿ ನಿನ್ನೆ ಹೇಳ್ಕೊಂಡ್ರು. ಆ ಟೈಮಲ್ಲೇ ಹೇಳ್ತಿದ್ರೆ ನಾವು ಹೋರಾಟ ಮಾಡ್ತಿದ್ವಿ, ಯಾವ ಅಭಿಮಾನಿಗಳಿಗೂ ಅದನ್ನ ತಿಳಿಸಿಲ್ಲ ಅಂತ ಒಂದು ಅಭಿಮಾನಿ ಹೇಳಿದ್ದಾರೆ. ಇಲ್ಲ, ಇದು ಸುಳ್ಳು. ಸುಮ್ಮನೆ ಅಂದ್ರೆ ಒಂದು ದೊಡ್ಡ ವಿಷಯ ಏನೋ ನಡೆದಾಗ ಒಂದಷ್ಟು ರೂಮರ್ಸ್ ಎಲ್ಲ ಹರಿದಾಡುತ್ತಲ್ಲ, ಹಾಗೆ ಹರಿದಾಡಿದೆ ಅಷ್ಟೇ. ಆ ಥರದ ನೋಟಿಸ್ ಬಂದ್ರೆ ನಾವು ಇಷ್ಟೆಲ್ಲ ಮಾತಾಡೋರು, ಇಷ್ಟೆಲ್ಲ ನೋಯ್ತಾ ಇರೋರು ಸುಮ್ಮನೆ ಆಗ್ತಿದ್ವಿ ಮೇಡಮ್. ನಮ್ಗೆ ಗೊತ್ತೇ ಇಲ್ಲ ವಿಷಯ. ಇದೇನಾಗಿದೆ, ನಾವು ಮೊದಲು 7 ವರ್ಷ ಒಂದು ಕೇಸ್ ನಡೆಸಿದ್ವಲ್ಲ, ಅದು ಇದನ್ನು ಕೇಳಿದ್ರೆ ಕುಟುಂಬದವ್ರು ಕೇಳಬೇಕು ಅಥವಾ ಸರ್ಕಾರ ಕೇಳಬೇಕು ಅಂತ ಹೇಳಿದ್ರಲ್ಲ, ಆವಾಗ ಆ ಕೇಸಿಂದ ನಾವು ಹೊರಗಡೆ ಬಂದು, ಅಂದರೆ ನಮಗೆ ಸೋಲಾಯಿತು. ಆವಾಗ ನಾವು ಆ ಕೇಸ್ ಪರವಾಗಿ ಅವರು ಗೆದ್ದುಕೊಂಡು ಹೋದರು, ಬಾಲಕೃಷ್ಣ ಅವ್ರ ಕುಟುಂಬದವರು. ಅದಾದಮೇಲೆ ಇವರು ಅಪೀಲ್ ಹೋಗಿರೋದು ಬೇರೆ ಕೇಸ್ ಮುಖಾಂತರ. ಅವ್ರದ್ದು ಅಣ್ಣ ತಂಗಿಯರ ಜಗಳದ ಒಂದು ಕೇಸ್ ಇತ್ತಲ್ಲ, ಆ ಕೇಸ್ ನಂಬರಲ್ಲಿ ಇವರು ಎಂಟ್ರಿ ಆಗಿದ್ದಾರೆ. ನಮಗೆ ಹಳೆ ಕೇಸಲ್ಲಿ ಇವ್ರು ಬಂದಿದ್ದಿದ್ರೆ ನಮ್ಗೆ ಅಟ್ಲೀಸ್ಟ್ ಗೊತ್ತಾಗ್ತಿದೆ, ನಮ್ಮ ಲಾಯರ್ಗಾದ್ರೂ ಗೊತ್ತಾಗ್ತಿತ್ತು ಇದರಲ್ಲಿ ಏನೋ ಬೆಳವಣಿಗೆ ಆಗ್ತಿದೆ ಅಂತೇಳಿ. ಬಟ್ ಇವರು ಬೇರೆ ಕೇಸು ನಂಬರನ್ನು ಹಾಕ್ಕೊಂಡು ಅಲ್ಲಿ ಹೋಗಿ ಈ ಡೆಮಾಲಿಷನ್ಗೆ ಪರ್ಮಿಷನ್ ತಗೊಂಡಿದ್ದಾರೆ. ಇರೋದು ಸ್ವಲ್ಪ ದಿವಸ ಆ ಟೈಮಲ್ಲಿ ಇದೆಲ್ಲ ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ಒಂದು ಕಡೆ ನಿಮಗೆ ಸ್ಮಾರಕ ಅಲ್ಲೇ ಆಗ್ಬೇಕು ಅನ್ನೋದು ಅಭಿಮಾನಿಗಳ ಒತ್ತಾಯ. ನಿನ್ನೆ ಅಷ್ಟು ಅಭಿಮಾನಿಗಳಿದ್ದು ಎಲ್ಲಿ ಅಭಿಮಾನ್ ಸ್ಟುಡಿಯೋ ಇತ್ತು ಅಲ್ಲೇ ನಮಗೆ ಸ್ಮಾರಕ ಆಗಬೇಕು ಅಂತ. ಡ್ಯೂರೇಷನು ಕಮ್ಮಿ ಇದೆ, ನ್ಯಾಯಾಂಗದಲ್ಲೂ ಇರೋದ್ರಿಂದ, ಅದೇ ಕೋರ್ಟಲ್ಲೂ ಇರೋದ್ರಿಂದ ಅಷ್ಟು ಡೇಸ್ ಒಳಗಡೆ ಅದು ಕ್ಲಾರಿಟಿ ಸಿಗುತ್ತಾ? ಮತ್ತೆ ಅದು ಗೊಂದಲನೇ ಅಲ್ವಾ? ಅದೇ ಕಾರಣಕ್ಕೆ ಇದು ಪರ್ಯಾಯ ವ್ಯವಸ್ಥೆ ಮಾಡಿ ದರ್ಶನ ಕೇಂದ್ರ ಅಂತ ನಾನು ಹೇಳ್ತಾ ಇದ್ದೀನಿ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ದರ್ಶನ ಕೇಂದ್ರ, ಅಲ್ಲಿ ಬಂದಾಗ ವಿಷ್ಣುವರ್ಧನ್ ಅವರನ್ನು ಕಾಣುವಂತಹ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮಗೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅಪಾರ ಗೌರವ ಇದೆ. ಮತ್ತು ಈಗಾಗಲೇ 15 ವರ್ಷ ಅದೇ ವಿಷಯದಲ್ಲಿ ನಡೆದು ಹೋಗ್ಬಿಟ್ಟಿದೆ. ಈಗ ನಾಳೆ ಸೆಪ್ಟೆಂಬರ್ 18 ಒಳಗಡೆ ಅದು ಆಗಲಿಲ್ಲ ಅಂತಂದರೆ ಬೆಂಗಳೂರಿನ ಅಷ್ಟೋ ಅಭಿಮಾನಿಗಳು ಎಲ್ಲಿಗೆ ಹೋಗ್ಬೇಕು? ಅವ್ರನ್ನ ನೋಡಲಿಕ್ಕೆ ಎಲ್ಲಿ ಅವರ ಬರ್ತಡೇನ ಆಚರಿಸಬೇಕು? ಒಂದು ಜಾಗ ಅಂತ ಇಲ್ವಲ್ಲ, ಅದಕ್ಕೋಸ್ಕರ ಅದೊಂದು ಮಾಡ್ತಾ ಇದ್ದೀವಿ. ಆಮೇಲೆ ಇದು ಪುಣ್ಯಭೂಮಿ ಆಗಿದ ತಕ್ಷಣ ಅದು ತನ್ನ ಮಹತ್ವವನ್ನು ಕಳ್ಕೊಳ್ಳುತ್ತೆ. ಅದು ಬೇರೆ ಉಪಯೋಗಗಳಿಗೇನಾದರೂ ಬೆಳೆಸ್ಕೊಳ್ಳೋದಾದರೆ ಬೆಳೆಸ್ಕೊಳ್ಳಿ ಯಜಮಾನರು, ಅಭಿಮಾನಿಗಳೇ. ಆದರೆ ಈಗ ಒಂದಂತೂ ಪರ್ಯಾಯ ಒಂದು ದರ್ಶನ ಕೇಂದ್ರ ಬೇಕಾಗಿದೆ. ರಾಜ್ಯದ ಯಾವುದೋ ಕಡೆಯಿಂದ ಬಂದಂತಹ ವ್ಯಕ್ತಿಗಳು 600-700 ಕಿಲೋಮೀಟರ್, ಕರ್ನಾಟಕ ಅಂದರೆ ಬರೀ ಬೆಂಗಳೂರಲ್ಲ, ದೂರದ ಊರುಗಳಿಂದ ಬರ್ತಾರೆ. ಅವರು ಬೆಂಗಳೂರಿಗೆ ಬಂದು ಮತ್ತೆ ತಿರುಗಿ ಇನ್ನೊಂದು 200 ಕಿಲೋಮೀಟರ್ ಹೊರಗಡೆ ಹೋಗಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ನೋಡಬೇಕು ಅನ್ನೋಂತಹ ತಾಪತ್ರಯ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೆ ಇದು ಮಾಡಿದ್ವಿ. ಬಟ್ ಅಲ್ಲೂ ಮೈಸೂರಲ್ಲೂ ನಮ್ಮದೇ, ಬೆಂಗಳೂರಲ್ಲೂ ಪುಣ್ಯಭೂಮಿ ನಮ್ಮದೇ. ಇನ್ನೊಂದು ಆದ್ರೆ ನಮ್ಗೇನು ಬೇಜಾರಿಲ್ಲ. ಅವಧಿ ಒಳಗಡೆ ಅದನ್ನ ಸಂಪೂರ್ಣ ಮಾಡಬೇಕು ಅಂತ 1 ವರ್ಷದ ಒಳಗಡೆ, ನೆಕ್ಸ್ಟ್ ಇಯರ್ ಬರ್ಡೇ ಒಳಗಡೆ ಪ್ಲಾನ್.
ಹೌದು, ಈ ಸೆಪ್ಟೆಂಬರ್ 18ಗೆ ಅಡಿಗಲ್ಲು ಹಾಕಿ ಮುಂದಿನ ಸೆಪ್ಟೆಂಬರ್ ಒಳಗಡೆ ಅದನ್ನು ಮುಗಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿ ಸರ್ಕಾರಗಳು ಅದು ಇದು ಏನು ಇಲ್ಲದೆ ಇರೋದ್ರಿಂದ ನಾವುಗಳೇ ಸೇರಿ ಮಾಡ್ತಾ ಇರೋದ್ರಿಂದ ಬೇಗ ಆಗುತ್ತೆ ಅಂತ. ಸರಿ, ಈ ಅರ್ಧ ಎಕರೆನ ಸುದೀಪ್ ಸರೇ ಪರ್ಚೇಸ್ ಮಾಡಿ. ಹೌದು, ಸುದೀಪ್ ಸರೇ ಪರ್ಚೇಸ್ ಮಾಡ್ತಿದ್ದಾರೆ. ಸರ್, ಅದರಲ್ಲಿ ದರ್ಶನ ಕೇಂದ್ರ ಅಂದ್ರೆ ಏನೆಲ್ಲ ಇರುತ್ತೆ ಅಂತ? ಅವರೊಂದು ಪುತ್ತಳಿ ಮಾಡ್ತಾ ಇದ್ವಿ, ಒಂದು 25 ಅಡಿದು ಪುತ್ತಳಿ ಮಾಡ್ತಾ ಇದ್ವಿ. ಸೊ ಅಷ್ಟೇ ಇರುತ್ತೆ, ಬೇರೆ ಏನೇನು ಇರಲ್ಲ. ಮುಂದಿನ ದಿವಸದಲ್ಲಿ ಒಂದು ಲೈಬ್ರರಿ ಬಂದವರಿಗೆ ಓದ್ಕೊಂಡು ಹೋಗ್ಲಿಕ್ಕೆ ಅಂತ ಒಂದು ಲೈಬ್ರರಿ ಮಾಡುವಂಥ ಪ್ಲಾನ್. ಸರ್, ನಿನ್ನೆಯ ಸಭೆಯಲ್ಲಿ, ಈಗ ನೀವು ಇವತ್ತು ಪ್ರೆಸ್ ಮೀಟ್ ಕರ್ತಿದ್ದೀರಾ, ಬಟ್ ನಿನ್ನೆಯ ಸಭೆಯಲ್ಲಿ ನೀವು ಇರಬೇಕಿತ್ತಲ್ವಾ, ಯಾಕೆ ಇರಲಿಲ್ಲ ಅಂತ? ನಾನು ಶಾರ್ಟ್ ನೋಟಿಸ್ ಆಯಿತು, ನಾನು ಬೇರೆ ಕಡೆ ಹೋಗೋದಿತ್ತು. ಬಟ್ ನಮ್ಮೆಲ್ಲ ಅಭಿಮಾನಿಗಳು ನಮ್ಮ ಸಂಘಟನೆ ಭಾಗವಹಿಸಿತ್ತು. ಕಂಪ್ಲೀಟ್ ಒಂದು 200 ಜನ ಅಭಿಮಾನಿಗಳು ನಾವೆಲ್ಲ ಇತ್ತು. ನಮ್ದಿದ್ವಿ, ನಾವೆಲ್ಲ ಕೇಳಿದ್ವಿ ಪ್ರಶ್ನೆಗಳೆಲ್ಲ ಕೇಳಿದ್ವಿ. ಅಭಿಮಾನಿಗಳಿದ್ರು ನಿಮ್ ಜೊತೆ, ಬಟ್ ನೀವ್ ಇರ್ಬೇಕಿತ್ತು ಅಲ್ಲಿ, ಯಾಕೆ ನಮ್ಮದೇ ಧ್ವನಿ ಅಲ್ಲಿತ್ತು. ನಾನು ಮೊದಲೇ ಹೇಳಿದೆ, ನನಗೆ ಅವರು ಒಂದು ವಾರದ 5 ದಿವಸದ ಮುಂಚೆ ಹೇಳಿದರು, ನಮ್ದು ಆಲ್ರೆಡಿ ನಾವು ಬೇರೆ ಕಡೆಗೆ ಕುಟುಂಬ ಸಮೇತ ಕುಟುಂಬದ ಕಾರ್ಯಕ್ರಮ ಇದ್ದಿದ್ದರಿಂದ ಕೋಲಾರ ಹೋಗಬೇಕಾಗಿತ್ತು ನಾನು. ಸೊ ಅದರಿಂದ ನಾನು ಬರೋಕ್ಕಾಗಲ್ಲ ಅಂತ ಒಂದು ವಾರ ಮುಂಚೆನೇ ಅನೌನ್ಸ್ ಮಾಡಿದ್ದು ಕೂಡ, ಮತ್ತೆ ಬೆಂಬಲ ಕೊಟ್ಟಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ಬೆಂಬಲ ಕೊಟ್ಟಿದ್ದು ಬಹಿರಂಗವಾಗಿ. ಸರ್, ಅಮೃತ ಮಹೋತ್ಸವ ಮಾಡೋ ಅದೇ ಅಭಿಮಾನ್ ಸ್ಟುಡಿಯೋದ ಪುಣ್ಯ ಭೂಮಿನ ಉಳಿಸ್ಕೊಳ್ಳೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಕೆಲವು ಅಭಿಮಾನಿಗಳು ನಾವು ಹೋರಾಟ ಮಾಡ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅನ್ನೋಂಥ ವಿಚಾರನ ಮಾಡ್ತಾ ಇದ್ದಾರೆ. ಸೊ ಈಗ ಇದು ಪರ್ಯಾಯ ಆಗುತ್ತಾ? ಅಲ್ಲಿ ಅವಕಾಶ ಸಿಕ್ಕರೆ ಅದನ್ನ ಹೆಂಗೆ ಮುಂದುವರಿಸ್ತೀರಿ, ಹೇಗೆ ಅಂತ? ಇಲ್ಲ, ನಾನು ಆಗಲೇ ಹೇಳಿದೆ, ಅದನ್ನು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾವು PIL ಅನ್ನು ದಾಖಲಿಸಿರುವಂಥ ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದೀವಿ. ಮತ್ತು ಸರ್ಕಾರಕ್ಕೆ ನಿಯೋಗವನ್ನು ಹೋಗುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಕುಟುಂಬದ ಕಡೆಯಿಂದ ಹಿರಿಯ ಅಭಿಮಾನಿಗಳೆಲ್ಲ ಸೇರಿಕೊಂಡು ಹೋರಾಟದ ರೂಪುರೇಷೆಗಳನ್ನು ಕೂಡ ಸಿದ್ಧಪಡಿಸ್ತಿದ್ದಾರೆ. ಒಂದು ವೇಳೆ ಅದಾದರೆ ಅದೇ ಪುಣ್ಯಭೂಮಿ, ಅಲ್ಲಿ ಪುಣ್ಯಭೂಮಿ ಆದರೆ ಅಲ್ಲ, ಆಗಬೇಕು, ಆಗುತ್ತೆ. ಆ ಜಾಗದಲ್ಲಿ ನಾವು ಪುಣ್ಯಭೂಮಿಯನ್ನು ಉಳಿಸ್ಕೋತೀವಿ ಸರ್. ಅದಾದ್ರ ಪಕ್ಕದಲ್ಲಿ ಇನ್ನೊಂದು ಇರಬಾರ್ದು ಅಂತಿಲ್ವಲ್ಲ, ಹಾಗೆ ಅದೊಂದು ದರ್ಶನ ಕೇಂದ್ರ ಆಗಲಿ, ಅಲ್ಲೊಂದು ಲೈಬ್ರರಿ ಆಗಲಿ, ಅಲ್ಲೊಂದು ವೃದ್ಧಾಶ್ರಮ ಆಗಲಿ, ಅಥವಾ ಇನ್ನೇನಾದರೂ ಮಾಡೋದಾದರೆ ಒಂದು ಅರ್ಥಪೂರ್ಣವಾಗಿ ಏನಾದರೂ ಮಾಡೋಕ್ಕೆ ಸಾಧ್ಯವಾದರೆ ಮಾಡ್ತೀವಿ. ಆದರೆ ವಿಷ್ಣುವರ್ಧನ್ ಅವರ ಒಂದು ದರ್ಶನ ಕೇಂದ್ರ ಅಂತೂ ಕೂಡ ನಮಗೆ ಬೇಕಾಗಿದೆ ಬೆಂಗಳೂರಲ್ಲಿ, ಅದನ್ನು ಅಲ್ಲಿ ಶೀಘ್ರದಲ್ಲೇ ಮಾಡ್ತೀವಿ. ಈಗಿದು ಅಭಿಮಾನ್ ಸ್ಟುಡಿಯೋದಿಂದ ಎಷ್ಟು ದೂರ ಇದೆ, ಅದು ಹೇಗೆ? ಕೆಂಗೇರಿ ಹತ್ರ, ಇದು ಕೂಡ ಕೆಂಗೇರಿ ಹತ್ರನೇ. ಆ ಜಾಗ ಸ್ವಲ್ಪ ದಿವಸದಲ್ಲಿ ರಿವೀಲ್ ಮಾಡ್ತೀವಿ ನಾವು. ಕೆಂಗೇರಿ ಹತ್ರ ಅಭಿಮಾನ್ ಸ್ಟುಡಿಯೋದ ಅಕ್ಕಪಕ್ಕದಲ್ಲೇ ಇರುತ್ತೆ, ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಅಭಿಮಾನಿಗಳು ಸಾಕಷ್ಟು ಜನರು ಅಂದ್ರೆ ನಾವು ಹಣ ಹಾಕಿ ಕೊಂಡ್ಕೊಳ್ತೀವಿ ಅನ್ನೋಂಥ ಒಂದು ಆಲೋಚನೆ ಕೂಡ ಇತ್ತು. ಇದು ಆ ರೀತಿ ಆಗಿರುವಂಥದ್ದು ಓನ್ಲಿ ಸುದೀಪ್ ಸರ್ ಮಾತ್ರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು ಹೇಗೆ? ಇಲ್ಲ, ಅವರು ಘೋಷಣೆ ಮಾಡಿದ್ರು, ನಾವೆಲ್ಲ ಸೇರಿ ಒಂದು ಪ್ರತಿಮೆ ಮಾಡೋಣ ಬನ್ನಿ ಅಂತ ಹೇಳಿಬಿಟ್ಟು. ಆ ಘೋಷಣೆಯ ಮುಂದುವರೆದ ಭಾಗವಾಗಿ ಈ ನಿರ್ಧಾರ ಪ್ರಕಟ ಮಾಡ್ತಾ ಇದ್ವಿ. ಸರ್, ಇದಕ್ಕೆ ಕುಟುಂಬದ ಒಪ್ಪಿಗೆ ಇದೆಯಾ? ಅವ್ರು ನಿನ್ನೆ ಹೇಳಿದಾರಲ್ವ ಅರ್ಜುನ್, ಏನು ಹೇಳಿದ್ರು? ಈ ವಿಷಯವಾಗಿ ಕುಟುಂಬ ಅಭಿಮಾನಿಗಳು ನೀವೇನು ನಿರ್ಧಾರ ತಗೋತೀರಾ ಪುಣ್ಯಭೂಮಿಗೆ, ಆ ನಿರ್ಧಾರಕ್ಕೆ ಕುಟುಂಬ ಬೆಂಬಲ ಕೊಡುತ್ತೆ ಅಂತ ಹೇಳಿದ್ದಾರೆ. ನಾವು ಅಲ್ಲಿ ಅಭಿಮಾನಿಗಳೆಲ್ಲ ಏನು ಹೇಳ್ಕೊಂಡಿದ್ದೀವಿ, ಪುಣ್ಯಭೂಮಿ ನಮಗೆ ಅವಿನಾಭಾವ ಸಂಬಂಧ ಇರುವಂಥ ಜಾಗ, ಅದು ಬೇಕೇ ಬೇಕು ನಮಗೆ. ಅದಕ್ಕೆ ಕೊನೆವರೆಗೂ ನಾವು ಹೋರಾಟ ಮಾಡ್ತೀವಿ ಅನ್ನೋದನ್ನು ಸ್ಪಷ್ಟಪಡಿಸಿದ್ದೀವಿ. ಅದು ನಿಮಗೂ ಗೊತ್ತು. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಅಭಿಮಾನಿಗಳು ಕೆಲಸ ಮಾಡ್ತಾ ಇದ್ದೀವಿ. ಅದು ನಡೆಯುತ್ತೆ. ಅದಕ್ಕೆ ಕುಟುಂಬದ ಸಹಮತ ಇದೆ, ನಮ್ಮ ಜೊತೆಗಿರ್ತಾರೆ. ಸರ್, ಈಗ ಸೆಪ್ಟೆಂಬರ್